ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಏನೇನೆಂದರೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಗಳ PDF ಸಿಗ್ತವೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇದು. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಪಾಠಗಳನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಪಾಠಗಳವರೆಗೂ ಮಾಡ್ತಿದ್ದಾರೆ. ಹಾಗೆ DSCRT ವಿಡಿಯೋಗಳು ಅಪ್ಲೋಡ್ ಆಗ್ತಿವೆ. ನಾನು ಸಮಾಜ ವಿಜ್ಞಾನ ಪಾಠಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ಅಷ್ಟು ಸಿಲೆಬಸ್ ಕೂಡ ಅಪ್ಲೋಡ್ ಆಗ್ತಿದೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ NCERT ಆಗಲಿ, ಸ್ಟೇಟ್ ಬುಕ್ಸ್ ಆಗಲಿ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಆದ್ದರಿಂದ ಈ ಒಂದು ಪ್ರಯತ್ನಕ್ಕೆ ಎಲ್ಲರ ಸಹಕಾರನೂ ತುಂಬ ಅಗತ್ಯ ಆಗುತ್ತೆ. ನೀವು ಹೇಗೆ ಸಹಕಾರ ನೀಡ್ಬೋದು ಅಂದರೆ, ಇಲ್ಲಿ ಜಾಯಿನ್ ಒಂದು ಬಟನನ್ನು ಕೊಟ್ಟಿದ್ದೀವಿ. ಆ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಹಣವನ್ನು ಡೊನೇಟ್ ಮಾಡೋದ್ರ ಮೂಲಕ ಸಹಾಯ ಮಾಡ್ಬೋದು. ಇಲ್ಲಿ 4 ಸ್ಕೀಮ್ಗಳಿವೆ. ಶಿಶು 29, ಕಿಶೋರ್ 59, ತರುಣ್ 159. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 8748814922 ಈ ನಂಬರ್ಗೆ ಡೊನೇಟ್ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗ ಮಾಡ್ಕೋತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಇದು 8ನೇ ಪಾಠ. ಇಲ್ಲಿ ಈ ಪುಸ್ತಕದಲ್ಲಿ ಸಮಾಜಶಾಸ್ತ್ರ ವಿಭಾಗದಿಂದ ಮೊದಲನೇ ಪಾಠ ಯಾವುದು ಅಂದರೆ ಕುಟುಂಬ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಕುಟುಂಬ ಅಂದರೆ ಏನು, ಕುಟುಂಬದ ಲಕ್ಷಣಗಳು ಏನೇನು, ಕುಟುಂಬದಲ್ಲಿ ಇರುವಂತಹ ಪ್ರಕಾರಗಳು ಯಾವ್ಯಾವು, ಅವಿಭಕ್ತ ಕುಟುಂಬದ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಮಾನವ ಸಮಾಜ ಮೂಲಭೂತ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಉದ್ದೇಶದಿಂದ ಹಲವು ಸಾಮಾಜಿಕ ಸಂಸ್ಥೆಗಳನ್ನು ರೂಪಿಸ್ಕೊಳ್ತವೆ. ಇಂತಹ ಸಂಸ್ಥೆಗಳಲ್ಲಿ ಕುಟುಂಬ ಕೂಡ ಒಂದು. ಕುಟುಂಬವು ಅತ್ಯಂತ ಸಣ್ಣ ಸಾಮಾಜಿಕ ಸಂಸ್ಥೆ ಆದರೂ ಕೂಡ ಸಮಾಜದ ಮೂಲ ಸಂಸ್ಥೆ ಅಂತ ಕರೆಸ್ಕೊಳ್ಳುತ್ತೆ. ಸಮಾಜದ ಎಲ್ಲ ಚಟುವಟಿಕೆಗಳು ನಡೆಯೋದು ಕುಟುಂಬದ ಆಧಾರದಲ್ಲಿ. ಆದರೆ ಕುಟುಂಬದ ಸದಸ್ಯರೇ ಸಾಮಾಜಿಕ ಸಂಸ್ಥೆಗಳ ಸದಸ್ಯರೂ ಆಗಿರ್ತಾರೆ. ಕುಟುಂಬದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅದನ್ನು ವಿವರವಾಗಿ ನಾವು ತಿಳಿಬಹುದು. ಕುಟುಂಬ ಅಂದರೆ ಇದು ಒಂದು ಸಣ್ಣ ಸಂಸ್ಥೆ, ಸಾಮಾಜಿಕ ಸಂಸ್ಥೆ. ಇದು ಕುಟುಂಬ ಅನ್ನೋದು ಒಂದು ಸಣ್ಣ ಸಾಮಾಜಿಕ ಸಂಸ್ಥೆ ಮತ್ತು ಸಮಾಜದ ಮೂಲ ಸಂಸ್ಥೆ. ಸಮಾಜದ ಎಲ್ಲ ಚಟುವಟಿಕೆಗಳು ಈ ಕುಟುಂಬದ ಆಧಾರದ ಮೇಲೆ ನಡೆಯುತ್ತೆ. ಇನ್ನು ಈ ಕುಟುಂಬ ಅನ್ನುವಂಥ ಪದವನ್ನು ಇಂಗ್ಲೀಷ್ನಲ್ಲಿ ಫ್ಯಾಮಿಲಿ ಅಂತ ಕರೀತಾರೆ. ಇದು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಅನ್ನುವಂತಹ ಪದದಿಂದ ಬಂದದ್ದು. ಅಂದರೆ ಆಳು ಅಂತ ಅರ್ಥ. ಆಳು ಅಂತಂದರೆ ಒಂದು ಕುಟುಂಬವನ್ನು ಒಬ್ಬ ಹಿರಿಯ ಆಳೋದು. ಹಿಂದಿನ ಕಾಲದ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳಲ್ಲದೆ ಇತರ ಸದಸ್ಯರು ಇದ್ದರೆ, ಈಗಿನ ಕಾಲದಲ್ಲಿ ನಾವು ಸಣ್ಣ ಸಣ್ಣ ಕುಟುಂಬಗಳನ್ನು ನೋಡ್ಬೋದು. ಇಂದು ಇತರೆ ಮಕ್ಕಳು ಇಲ್ಲದೇ ಇರುವಂತಹ, ತಂದೆ ತಾಯಿಗಳು ಮಾತ್ರ ಇರುವಂತಹ ಮತ್ತು ದತ್ತು ಮಕ್ಕಳನ್ನು ಹೊಂದಿರುವಂತಹ ಕುಟುಂಬಗಳನ್ನು ಸಹ ನಾವು ಕಾಣಬಹುದು. ಕುಟುಂಬದ ಸದಸ್ಯರ ಒಳಗಿನ ಸಂಬಂಧ ಒಂದೇ ರಕ್ತ ಸಂಬಂಧದ ಮೇಲೆ ನಿರ್ಧಾರ ಆಗುತ್ತೆ. ಇಲ್ಲಿ ವಿವಾಹ, ರಕ್ತ ಸಂಬಂಧ ಮತ್ತು ದತ್ತು ಸ್ವೀಕಾರ ಇವೆಲ್ಲ ಅಂಶಗಳು ಇರುತ್ತೆ. ಇದು ಗಂಡ ಹೆಂಡತಿ, ತಂದೆ ತಾಯಿ, ಮಗ ಮಗಳು, ಸಹೋದರ ಸಹೋದರಿ ಸಂಬಂಧವನ್ನು ಹೊಂದಿರುತ್ತೆ.
ತಮ್ಮ ಸ್ಥಾನಕ್ಕೆ ಪೂರಕವಾಗಿ ಎಲ್ಲರೂ ತಮ್ಮ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಾರೆ. ಸಾಮಾನ್ಯವಾಗಿ ಸಂಸ್ಕೃತಿಯನ್ನು ರೂಪಿಸಿಕೊಳ್ಳೋದ್ರಲ್ಲಿ ಇವರು ನಿರತರಾಗಿರ್ತಾರೆ. ಕುಟುಂಬ ಅಂದರೆ ಸಾಮಾನ್ಯವಾಗಿ ಬಹುಕಾಲ ಸಂತತಿ ಸಹಿತ ಸಂತತಿ ರಹಿತ ಗಂಡ ಹೆಂಡತಿಯ ಸಂಘ ಜೀವನ ಅಂತ ಹೇಳಲಾಗತ್ತೆ. ಕುಟುಂಬ ಅಂದರೆ ಬಹುಕಾಲ ಸಂತತಿ ಸಹಿತನೂ ಇರ್ಬೋದು, ಸಂತತಿ ರಹಿತನೂ ಇರ್ಬೋದು, ಆದರೆ ಗಂಡ ಹೆಂಡತಿಯ ಸಂಘ ಜೀವನ ಅಂತ ಕುಟುಂಬವನ್ನು ಕರೀತಾರೆ. ಇದರ ಮುಖ್ಯ ಆಧಾರ ಅಂತಂದರೆ ರಕ್ತ ಸಂಬಂಧ ಮತ್ತು ಭಾವನೆಗಳು. ನಮ್ಮಲ್ಲಿರುವಂತಹ ಎಮೋಷನ್ಸ್ ಆಧಾರದ ಮೇಲೆ ಕುಟುಂಬ ನಿಂತಿರುತ್ತೆ. ಕುಟುಂಬವು ಕೇವಲ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಪಾಲನೆ ಪೋಷಣೆ ಮಾಡದೆ ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ತನ್ನ ಸದಸ್ಯರನ್ನು ವಿಸ್ತೃತ ಸಮಾಜದ ಸದಸ್ಯರನ್ನಾಗಿ ಮಾಡುವ ಪ್ರಕ್ರಿಯೆಯಲ್ಲಿ ಇದು ತೊಡಗಿರುತ್ತೆ. ಅಂದರೆ ಸಾಮಾಜಿಕ ನಡವಳಿಕೆ, ಉಡುಗೆ ತೊಡುಗೆ, ಆಚಾರ ವಿಚಾರ ಇತ್ಯಾದಿ ವಿಷಯಗಳನ್ನು ಅಧಿಕಾರಯುತವಾಗಿ ಕುಟುಂಬವು ನಿರ್ವಹಣೆ ಮಾಡುತ್ತೆ. ಮಕ್ಕಳಿಗೆ ಯಾವ ರೀತಿಯ ನೀತಿಗಳನ್ನು ಹೇಳ್ಕೊಡ್ಬೇಕು, ಯಾವ ರೀತಿ ಅವರು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ಈ ಕುಟುಂಬ ಕಲಿಸ್ಕೊಡುತ್ತೆ. ಇನ್ನು ಕುಟುಂಬದ ಲಕ್ಷಣಗಳು ಯಾವ್ಯಾವು? ಕುಟುಂಬದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಕುಟುಂಬದ ಮಹತ್ವವನ್ನು ನಾವು ತಿಳ್ಕೋಬಹುದು. ಕುಟುಂಬ ಅನ್ನೋದು ಸರ್ವವ್ಯಾಪಕವಾದದ್ದು ಅಂತ ಹೇಳ್ತಾರೆ. ಪ್ರಪಂಚದ ಎಲ್ಲ ಸಮಾಜದಲ್ಲಿಯೂ ಕೂಡ ಆಯಾ ಕಾಲ, ಆಯಾ ಪ್ರದೇಶಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದ್ದರೂ ಕೂಡ ನಾವು ಎಲ್ಲ ಸಮಾಜದಲ್ಲಿಯೂ ಕುಟುಂಬವನ್ನು ಕಾಣಬಹುದು. ವಿವಾಹ, ಪಾಲನೆ, ಪೋಷಣೆ, ಬಂಧುತ್ವ, ಆಸ್ತಿ ಈ ಎಲ್ಲ ವಿಷಯಗಳಲ್ಲಿ ಒಂದು ಗೊತ್ತುಪಡಿಸಿಕೊಳ್ಳುವಂತಹ ಒಂದು ನಿಯಮವನ್ನು ಕುಟುಂಬ ಅನುಸಾರ ಮಾಡ್ತಾ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಇರುತ್ತೆ. ಸಾಧಾರಣವಾಗಿ ಆಯಾ ಕುಟುಂಬಕ್ಕೆ ಸೇರಿದ ಸದಸ್ಯರು ಎಲ್ಲರೂ ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇದು ಕುಟುಂಬ ಸರ್ವವ್ಯಾಪಕವಾದದ್ದು ಅಂತ ಹೇಳ್ಬೋದು. ಇನ್ನು ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ ಇದು ಕುಟುಂಬ. ಯಾವುದೇ ಸಮಾಜದ ಸಾಮಾಜಿಕ ಸಂಸ್ಥೆಗಳ ಚಟುವಟಿಕೆಗಳು ಪ್ರಾರಂಭಗೊಳ್ಳೋದೇ ಕುಟುಂಬದಿಂದ. ಸಮಾಜದ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಇನ್ನೂ ಮೊದಲಾದ ಚಟುವಟಿಕೆಗಳು ಮೊಳಕೆಯೊಡೆಯೋದು ಕುಟುಂಬದಿಂದ. ಈ ಹಿಂದೆ ಸಾಂಪ್ರದಾಯಿಕ ಪ್ರಮುಖ ಕೆಲಸಗಳಿಗೆ ಕುಟುಂಬವು ತನ್ನ ಸದಸ್ಯರನ್ನು ಕಳಿಸ್ಕೊಡ್ತಾ ಇತ್ತು. ಇಂದಿನ ಸಂಕೀರ್ಣ ಸಮಾಜದಲ್ಲಿ ತನ್ನ ಕೆಲವು ಕಾರ್ಯಗಳನ್ನು ಸಮಾಜದ ಇತರೆ ಸಂಸ್ಥೆಗಳಿಗೆ ಬಿಟ್ಟುಕೊಟ್ಟಿದೆ. ಅಂದರೆ ಊರೊಟ್ಟಿಗೆ ಎಲ್ಲ ಒಂದು ರೀತಿಯ ಕಾರ್ಯಕ್ರಮಗಳಾದರೆ, ಸಭೆಗಳಾದರೆ ಒಬ್ಬೊಬ್ಬ ಸದಸ್ಯರನ್ನು ಮನೆಯಿಂದ ಕಳಿಸ್ಕೊಡ್ಲಾಗ್ತಾ ಇತ್ತು. ಇದು ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಇದು ಮೂಲ ಘಟಕ ಆಗಿರುತ್ತೆ. ಇನ್ನು ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂತಹ ಒಂದು ಕಾರ್ಯವನ್ನು ಇದು ನಿರ್ವಹಿಸುತ್ತೆ. ಸಮಾಜದ ಇತರ ಸಂಸ್ಥೆಗಳ ಜೊತೆ ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಕುಟುಂಬ ತನ್ನ ಸದಸ್ಯರಿಗೆ ಹೇಳ್ಕೊಡುತ್ತೆ. ಮಕ್ಕಳಿಗೆ, ನೆರೆಹೊರೆಯವರೊಂದಿಗೆ ಹೊಂದಿಕೊಂಡು ಹೇಗೆ ಜೀವಿಸಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲದೆ ಕೆಲವು ಸಾಮಾಜಿಕ ಜವಾಬ್ದಾರಿಗಳನ್ನು ಕೂಡ ಈ ಕುಟುಂಬ ಹೇಳ್ಕೊಡುತ್ತೆ. ಉದಾಹರಣೆಗೆ ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ ಕಲುಷಿತಗೊಳ್ಳದಂತೆ ಎಚ್ಚರ ವಹಿಸಬೇಕಾದಂತಹ ಪ್ರಾಥಮಿಕ ಜವಾಬ್ದಾರಿಯನ್ನು ಇದು ತಿಳಿಸುತ್ತೆ. ಇನ್ನು ಪಾಲನೆ, ಪೋಷಣೆ. ಕುಟುಂಬವು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂಥ ಹಕ್ಕು ಬಾಧ್ಯತೆಗಳನ್ನು ಸೃಷ್ಟಿ ಮಾಡುತ್ತೆ, ಅಲ್ಲದೆ ಅವುಗಳ ರಕ್ಷಣೆಗೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಮಗುವಿನ ಲಾಲನೆ, ಪೋಷಣೆ, ಅವರಿಗೆ ಕೊಡಬೇಕಾದಂತಹ ಶಿಕ್ಷಣ, ಅವರು ನಡ್ಕೊಳ್ಬೇಕಾದಂತಹ ದಾರಿಯನ್ನು ಇದು ಸೃಷ್ಟಿ ಮಾಡುತ್ತೆ. ವೃದ್ಧಾಪ್ಯದಲ್ಲಿ ಮಕ್ಕಳಷ್ಟೇ ಅಲ್ಲ, ವೃದ್ಧಾಪ್ಯದಲ್ಲಿ ಹಿರಿಯರನ್ನು ಇದು ನೋಡ್ಕೊಳ್ಳುತ್ತೆ. ಅಂದರೆ ಅಜ್ಜ ಅಜ್ಜಿ, ತಂದೆ ತಾಯಿ ಅವರ ಆರೈಕೆ, ಪೋಷಣೆ, ಶುಶ್ರೂಷೆ ಮತ್ತು ಅವರ ರಕ್ಷಣೆಯನ್ನು ಮಾಡೋದು ಕೂಡ ಆಯಾ ಕುಟುಂಬದ ಕರ್ತವ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಸಾಮಾಜಿಕ ವರ್ತನೆಯನ್ನು ಹೇಳ್ಕೊಡುತ್ತೆ. ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ, ಯೌವನ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಮನೆಯಲ್ಲಿರುವಂಥ ಮಗು ಮೊದಲು ಏನು ಕಲಿಯುತ್ತೆ? ಕುಟುಂಬದೊಳಗೆ ಯಾರು ಹೆಂಗೆ ಮಾತಾಡ್ತಾರೆ, ಯಾವ ರೀತಿಯ ಭಾಷೆಯನ್ನು ಮಾತಾಡ್ತಾರೆ, ಅಂದರೆ ಅದು ಮಾತೃಭಾಷೆಯನ್ನು ಮೊದಲು ಕಲಿಯುತ್ತೆ. ಅದರ ಸಹಾಯದಿಂದ ಸಾಮಾಜಿಕ ವಿಚಾರಗಳನ್ನು ತಿಳ್ಕೊಳ್ಳುತ್ತೆ. ಕುಟುಂಬದ ಸುತ್ತಮುತ್ತಲಿನ ಸಾಮಾಜಿಕ ಪರಿಸರದಲ್ಲಿ ಬೆಳೆಯುವಂತಹ ಮಕ್ಕಳು ಅದಕ್ಕೆ ಅನುಸಾರವಾಗಿ ಗುಣಲಕ್ಷಣಗಳನ್ನು ಬೆಳೆಸ್ಕೊಳ್ತಾರೆ. ಸಮವಯಸ್ಸಿನ ಮಕ್ಕಳೊಂದಿಗೆ, ಹಿರಿಯರೊಂದಿಗೆ, ಗುಂಪುಗಳೊಂದಿಗೆ ವಿವಿಧ ಸಂದರ್ಭಗಳಲ್ಲಿ ಹೇಗೆ ಬೆರೀಬೇಕು ಅನ್ನೋದನ್ನು ಕುಟುಂಬ ಹೇಳ್ಕೊಡುತ್ತೆ.
ಅಂದರೆ ಸಾಮಾಜಿಕ ವರ್ತನೆಗಳು, ಬೇಡಿಕೆಗಳು, ನಿಯಂತ್ರಣಗಳು ಮಗುವಿನ ಮೇಲೆ ಪರೋಕ್ಷವಾದಂತಹ ಪ್ರಭಾವವನ್ನು ಬೀರ್ತಾ ಇರ್ತವೆ. ಅಂದರೆ ನಾವು ಹಿರಿಯರು ಹೇಗೆ ವರ್ತಿಸ್ತಾರೆ, ಅವರ ಬೇಡಿಕೆಗಳು ಏನೇನು, ಅವರು ಯಾವ ರೀತಿ ಕುಟುಂಬವನ್ನು ನಿಯಂತ್ರಣ ಮಾಡ್ತಾರೆ, ಈ ಎಲ್ಲ ಅಂಶಗಳು ಮಗುವಿನ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತವೆ. ಬಾಲ್ಯ, ಯೌವನ, ಮಧ್ಯ ವಯಸ್ಸು, ಮುಪ್ಪಿನಲ್ಲಿ ಸ್ನೇಹ, ಸ್ವಾತಂತ್ರ್ಯ, ಭದ್ರತೆ ಹಾಗೂ ಇತರ ವರ್ತನೆಗಳನ್ನು ಕುಟುಂಬ ಹೇಳ್ಕೊಡುತ್ತೆ. ಇದು ಕುಟುಂಬದ ಒಂದು ಹೊಣೆಗಾರಿಕೆ, ಸಾಮಾಜಿಕ ವರ್ತನೆಯನ್ನು ಹೇಳ್ಕೊಡುತ್ತೆ. ಇನ್ನು ತಲೆಮಾರುಗಳ ಪರಂಪರೆಯನ್ನು ತಿಳಿಸ್ಕೊಡುತ್ತೆ. ಕುಟುಂಬ ಹಲವಾರು ತಲೆಮಾರುಗಳ ಪರಂಪರೆಯ ಮೇಲೆ ನಿಂತಿದೆ. ತಲೆಮಾರುಗಳು ರಕ್ತ ಸಂಬಂಧಗಳನ್ನು ಪರಿಚಯ ಮಾಡಿಕೊಡುತ್ತೆ. ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳ ಸಂಬಂಧಗಳನ್ನು ಇದು ವಿವರಿಸುತ್ತೆ. ಅಜ್ಜ ಅಜ್ಜಿ ಹಿರಿಯ ಪೋಷಕರು, ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಕರಿತೀವಿ, ಒಂದನೇ ತಲೆಮಾರಿಗೆ ಸೇರ್ತಾರೆ. ಹಾಗೆ ಅಪ್ಪ ಅಮ್ಮ ಪೋಷಕರು, ಪೇರೆಂಟ್ಸ್ ಅಂತ ಕರಿತೀವಿ, ಅವರು ಎರಡನೇ ತಲೆಮಾರಿಗೆ ಸೇರಿದವರಾಗಿರ್ತಾರೆ. ಮಕ್ಕಳು ಮೂರನೇ ತಲೆಮಾರಿಗೆ ಸೇರಿದವರು ಅಂತ ಹೇಳಿ ಇದು ಕುಟುಂಬ ಹೇಳ್ಕೊಡುತ್ತೆ. ಹೀಗೆ ತಲೆಮಾರುಗಳ ಸಂಬಂಧಗಳನ್ನು ಮತ್ತು ಅದರ ಪರಂಪರೆಯನ್ನು ಪ್ರಾಥಮಿಕವಾಗಿ ಹೇಳಿಕೊಡೋದು ಕುಟುಂಬ. ಇಲ್ಲಿ ಅಪ್ಪ ಅಮ್ಮ ಮಕ್ಕಳು ವಾಸಿಸುವಂತಹ ಕುಟುಂಬ ಎರಡು ತಲೆಮಾರುಗಳ ಕುಟುಂಬ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಜೊತೆಗೆ ವಾಸ ಆಗಿದ್ರೆ 3 ತಲೆಮಾರು ಹೊಂದಿದಂತಹ ಕುಟುಂಬ ಅಂತ ಹೇಳಲಾಗುತ್ತೆ. ಹಾಗೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು ಮೊಮ್ಮಕ್ಕಳನ್ನು ಸೇರಿದ್ರೆ 4 ತಲೆಮಾರಿನ ವಿಸ್ತೃತ ಕುಟುಂಬ ಅಂತ ಆ ಕುಟುಂಬವನ್ನು ಕರೆಯಲಾಗುತ್ತೆ. ಈ ಎಲ್ಲ ಅಂಶಗಳನ್ನು ತಿಳಿಸ್ಕೊಡೋದು ಕುಟುಂಬ. ಇವೆಲ್ಲವುಗಳು ಕುಟುಂಬದ ಲಕ್ಷಣಗಳು. ಈ ಕುಟುಂಬದ ಲಕ್ಷಣಗಳನ್ನು ತಿಳಿಯೋದ್ರ ಮೂಲಕ ನಾವು ಕುಟುಂಬ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಬಹುದು. ಇನ್ನು ಕುಟುಂಬದಲ್ಲಿ ಹಲವಾರು ಬಗೆಗಳನ್ನು ನಾವು ಕಾಣ್ತೀವಿ. ಅವುಗಳನ್ನು ಕುಟುಂಬದ ಪ್ರಕಾರಗಳು ಅಂತ ಕರಿತೀವಿ. ಕುಟುಂಬ ಆಯಾ ಸಮುದಾಯ ಮತ್ತು ಭೂಪ್ರದೇಶಗಳ ರೂಢಿ ಪದ್ಧತಿಗಳ ಆಧಾರದ ಮೇಲೆ ರಚನೆಗೊಳ್ತವೆ. ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರು ಕುಟುಂಬದ ರಚನೆಯ ಆಧಾರದ ಮೇಲೆ ಹಲವಾರು ಕುಟುಂಬದ ಪ್ರಕಾರಗಳನ್ನು ನಿರೂಪಿಸ್ತಾರೆ. ಈಗಾಗಲೇ ನಾವು ತಿಳಿಸಿದ್ವಿ, ತಲೆಮಾರಿನ ಆಧಾರದ ಮೇಲೆ ಕುಟುಂಬವನ್ನು ಗುರುತಿಸಬಹುದು. ಗಂಡ ಹೆಂಡತಿ ಒಟ್ಟಿಗೆ ವಾಸಿಸುವಂತಹ ಕುಟುಂಬದಲ್ಲಿ ಹುಟ್ಟಿದಂತಹ ಮಕ್ಕಳು ಅದನ್ನು ಕೇಂದ್ರ ಕುಟುಂಬ ಅಂತ ಕರೀತಾರೆ. ಹೆಚ್ಚು ತಲೆಮಾರುಗಳ ರಕ್ತ ಸಂಬಂಧಗಳು ವಾಸ ಆಗಿದ್ದರೆ ಅದನ್ನು ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಇಲ್ಲಿ ಒಂದೊಂದಾಗಿ ನೋಡೋಣ. ವಿವಾಹ ಪದ್ಧತಿಯ ಆಧಾರದ ಮೇಲೆ ಕುಟುಂಬವನ್ನು ನಿರ್ಣಯಿಸಬಹುದು. ಈ ಕುಟುಂಬದಲ್ಲಿ ಏಕಪತ್ನಿತ್ವ ಕುಟುಂಬ ಇರುತ್ತೆ, ಬಹುಪತ್ನಿತ್ವ ಕುಟುಂಬ ಇರುತ್ತೆ, ಬಹುಪತಿತ್ವ ಕುಟುಂಬ ಕೂಡ ಇರುತ್ತೆ. ಈ ರೀತಿ ವಿವಾಹದ ಆಧಾರದ ಮೇಲೆ ಕುಟುಂಬವನ್ನು ವಿಂಗಡಣೆ ಮಾಡಬಹುದು. ಹಾಗೆ ರಕ್ತ ಸಂಬಂಧವನ್ನು ಆಧರಿಸಿದಂತಹ ಕುಟುಂಬಗಳು. ನಂತರ ಸಂಗಾತಿಗಳ ವಾಸಸ್ಥಾನಗಳನ್ನು ಆಧಾರವಾಗಿಟ್ಕೊಂಡು ಎರಡು ಪ್ರಕಾರಗಳನ್ನು ವಿಂಗಡಿಸ್ಬೋದು. ಯಾವುದಂದರೆ ಮಾತೃನೆಲೆ ಕುಟುಂಬ ಮತ್ತು ಪಿತೃನೆಲೆ ಕುಟುಂಬ ಅಂತ ಅರ್ಥ. ಮಾತೃನೆಲೆ ಅಂದರೆ ತಾಯಿ ಮನೆಯಲ್ಲೇ ವಾಸ ಆಗಿರುವಂತಹ ಕುಟುಂಬ. ಪಿತೃನೆಲೆ ಅಂತಂದರೆ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿ ಅಲ್ಲಿ ಹೂಡುವಂತಹ ಕುಟುಂಬ. ಇನ್ನು ಅಧಿಕಾರ ಕೇಂದ್ರತೆಯ ಆಧಾರದ ಮೇಲೆ ಕೂಡ ಈ ಕುಟುಂಬವನ್ನು ವಿಂಗಡಣೆ ಮಾಡಬಹುದು. ಅಂದರೆ ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ ಅಂತ ವರ್ಗೀಕರಣ ಮಾಡ್ತಾರೆ. ಹಾಗೆ ವಂಶದ ಆಧಾರದಲ್ಲಿ ಮಾತೃವಂಶೀಯ ಮತ್ತು ಪಿತೃವಂಶೀಯ ಕುಟುಂಬ ಅಂತಲೂ ಕೂಡ ಕರಿಬಹುದು. ಇಲ್ಲಿ ಮಾತೃಪ್ರಧಾನ ಕುಟುಂಬ ಅಂತಂದರೆ ಈ ಕುಟುಂಬದಲ್ಲಿ ಆಸ್ತಿಯ ಮೇಲಿನ ಹಕ್ಕು ಮತ್ತು ಉತ್ತರಾಧಿಕಾರಿಗಳು ಮಹಿಳೆಗೆ ಇರುತ್ತೆ. ಆಸ್ತಿಯು ತಾಯಿಯಿಂದ ಮಗಳಿಗೆ ಹೋಗುತ್ತೆ. ಸಾಧಾರಣವಾಗಿ ತಾಯಿಯೇ ಇಲ್ಲಿ ಕುಟುಂಬದ ಒಡತಿಯಾಗಿರ್ತಾರೆ. ಆಕೆಯ ಹೆಸರಿನಲ್ಲಿಯೇ ಆಸ್ತಿಯ ವಹಿವಾಟು ನಡೀತಾ ಇರುತ್ತೆ. ಕರ್ನಾಟಕದ ಕರಾವಳಿ ಪ್ರದೇಶದ ಕೆಲವು ಸಮುದಾಯಗಳಲ್ಲಿ ಈ ರೀತಿಯ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಹಾಗೆ ಕೇರಳ ರಾಜ್ಯದ ಮಲಬಾರಿನ ನಾಯರ್ ಮತ್ತು ಈಶಾನ್ಯ ಭಾರತದ ಕೆಲವು ಆದಿವಾಸಿ ಸಮುದಾಯಗಳಲ್ಲಿಯೂ ಕೂಡ ಮಾತೃಪ್ರಧಾನ ಕುಟುಂಬಗಳು ಕಂಡುಬರ್ತವೆ. ಒಟ್ಟಾರೆ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಅಂತಂದರೆ ಮಹಿಳೆಯ ಒಡೆತನದ ವಹಿವಾಟು ಮತ್ತು ಮಹಿಳೆಯನ್ನು ಅನುಸರಿಸುವ ಆನುವಂಶಿಕ ಅಧಿಕಾರ ಮತ್ತು ಹಕ್ಕುಗಳು ತಾಯಿಯಿಂದ ಮಕ್ಕಳಿಗೆ ಲಭಿಸ್ತವೆ. ಇದನ್ನು ಮಾತೃಪ್ರಧಾನ ಕುಟುಂಬ ಅಂತ ಕರೀತಾರೆ. ಹಾಗೆ ಪಿತೃಪ್ರಧಾನ ಕುಟುಂಬದಲ್ಲಿ ಏನಾಗುತ್ತೆ, ತಂದೆಯೇ ಕುಟುಂಬದ ಪ್ರಮುಖ ವ್ಯಕ್ತಿ ಆಗಿರ್ತಾನೆ.
ಆಸ್ತಿಯ ಹಕ್ಕು ಮತ್ತು ಇತರೆ ಹಕ್ಕುಗಳು ಪುರುಷ ಕೇಂದ್ರಿತ ಆಗಿರುತ್ತೆ. ಪಿತೃಪ್ರಧಾನ ಕುಟುಂಬದಲ್ಲಿ ವಿವಾಹಿತ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ವಾಸ ಮಾಡ್ತಾರೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬದ ಹಿರಿಯ ಮಗನಿಗೆ ಧಾರ್ಮಿಕ ಆಚರಣೆಯಲ್ಲಿ ಪ್ರಮುಖ ಸ್ಥಾನ ಇರುತ್ತೆ. ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯು ಗ್ರೀಕ್, ರೋಮ್, ಭಾರತ ಮತ್ತು ನೆರೆಯ ಚೀನಾ ದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಆಚರಣೆಯಲ್ಲಿ ಇವೆ. ಈಗಲೂ ಕೂಡ ಅದೇ ಮುಂದುವರೆದಿದೆ. ಇನ್ನು ಕುಟುಂಬ ರಚನೆ ಮತ್ತು ವಾಸಿಸುವ ಪೀಳಿಗೆಯ ಸಂಖ್ಯೆಯ ಆಧಾರದ ಮೇಲೆಯೂ ಕೂಡ ನಾವು ಈ ಕುಟುಂಬವನ್ನು ವರ್ಗೀಕರಣ ಮಾಡಬಹುದು. ಯಾವುದಂದರೆ ಕೇಂದ್ರ ಕುಟುಂಬ ಅಂತ ಕರಿತೀವಿ. ಆಧುನಿಕ ಕೇಂದ್ರ ಕುಟುಂಬ ಅಂತಲೂ ಇದನ್ನು ಕರಿತೀವಿ. ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವ ಪೀಳಿಗೆಯ ಸಂಖ್ಯೆಯ ಆಧಾರದ ಮೇಲೆ ಈ ರೀತಿಯ ವಿಂಗಡಣೆ ಆಗುತ್ತೆ. ಕೇಂದ್ರ ಕುಟುಂಬ ಇದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಈ ಕುಟುಂಬದಲ್ಲಿ ವಾಸ ಆಗಿರ್ತಾರೆ. ಈ ರೀತಿಯ ಕುಟುಂಬಗಳು ಈಗ ಆಧುನಿಕ ಸಮಾಜದಲ್ಲಿ ಹೆಚ್ಚುತ್ತಾ ಇವೆ. ವೈಯಕ್ತಿಕತೆ, ವೈಯಕ್ತಿಕ ಸಂತೋಷ, ಸುಖ, ಆಸ್ತಿಯ ಹಕ್ಕು, ಬದಲಾದಂತಹ ಸಾಮಾಜಿಕ ಮೌಲ್ಯಗಳು, ಬದಲಾದಂತಹ ಎಮೋಷನ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಗಿರುವಂತಹ ಚೇಂಜಸ್, ನಾಗರೀಕರಣ, ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು ಇವೇ ಮುಖ್ಯ. ಹಲವಾರು ಅಂಶಗಳ ಕಾರಣದಿಂದಾಗಿ ಕುಟುಂಬ ಒಡಿತಾ ಬಂದು ಈಗ ಆಧುನಿಕ ಕೇಂದ್ರ ಕುಟುಂಬಗಳು ಹೆಚ್ಚಾಗಿ ನಾವು ಕಾಣ್ತೀವಿ. ಕೇಂದ್ರ ಕುಟುಂಬದಲ್ಲಿ ಕಂಡುಬರುವಂತಹ ಲಕ್ಷಣಗಳು ಏನಂದರೆ ಇದರ ಗಾತ್ರ ಸಣ್ಣದಾಗಿರುತ್ತೆ, ಕಡಿಮೆ ಪ್ರಮಾಣದ ಜನರಿರ್ತಾರೆ, ಹಾಗೆ ಸರಳ ಸಾಮಾಜಿಕ ನಿಯಂತ್ರಣ, ಆಧುನಿಕ ತಂತ್ರಜ್ಞಾನದೆಡೆಗೆ ಇದು ಒಲವನ್ನು ತೋರುತ್ತೆ, ಹಾಗೆ ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಸಂಕೀರ್ಣತೆಯೂ ಕೂಡ ಇಲ್ಲಿ ಇರುತ್ತೆ. ಇದು ಕೇಂದ್ರ ಕುಟುಂಬ. ಇನ್ನು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಕೆಲವು ಸಂದರ್ಭದಲ್ಲಿ ಇನ್ನೂ ವಿಸ್ತೃತವಾಗಿ 2 ತಲೆಮಾರುಗಳಿಗಿಂತಲೂ ಹೆಚ್ಚಿನ ಜನರು ಈ ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಡೀ ಕುಟುಂಬ ಒಂದೇ ಬಗೆಯ ಧಾರ್ಮಿಕ ಆಚರಣೆಯನ್ನು ಹೊಂದಿರ್ತದೆ. ಅವಿಭಕ್ತ ಕುಟುಂಬ ಸಾಮಾನ್ಯವಾಗಿ ರಕ್ತ ಸಂಬಂಧಗಳಿಂದ ಕೂಡಿರುವಂತಹ ಗುಂಪಾಗಿರುತ್ತೆ. ಇದನ್ನು ಅವಿಭಕ್ತ ಕುಟುಂಬ ಅಂತ ಕರಿಬಹುದು. ಹಾಗೆ ಅವಿಭಕ್ತ ಕುಟುಂಬದ ಲಕ್ಷಣಗಳು ಏನೇನೆಂದರೆ ಇದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಈಗಾಗಲೇ ನೋಡಿದ್ವಿ, 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಇದು ಒಳಗೊಂಡಿರುತ್ತೆ. ಜನರು ಒಂದೇ ಮನೆಯಲ್ಲಿ ಇಲ್ಲಿ ವಾಸ ಮಾಡೋದ್ರಿಂದ ಈ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಕುಟುಂಬದ ಗಾತ್ರ ದೊಡ್ಡದಾಗಿರುತ್ತೆ. ಇನ್ನು ಸಹಕಾರ ಸಹಭಾಗಿತ್ವವು ಕೂಡ ಒಂದು ಅವಿಭಕ್ತ ಕುಟುಂಬದ ಲಕ್ಷಣ. ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರು ಪರಸ್ಪರ ಸಹಕಾರದಿಂದ ದಿನನಿತ್ಯದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಕುಟುಂಬದ ಹಿರಿಯರು ಇಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದರೂ ಸಹ ಇವರು ಕುಟುಂಬದ ಇತರೆ ಸದಸ್ಯರೊಂದಿಗೆ ಚರ್ಚಿಸಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಕುಟುಂಬದ ಎಲ್ಲ ಚಟುವಟಿಕೆ ಮತ್ತು ಆಚರಣೆಗಳಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಭಾಗವಹಿಸೋದನ್ನು ನಾವು ಕಾಣ್ತಿರ್ತೀವಿ. ವಯಸ್ಸು, ಲಿಂಗ ಮತ್ತು ಶ್ರಮದ ಆಧಾರದಲ್ಲಿ ಕೆಲಸ ಕಾರ್ಯಗಳು ಇಲ್ಲಿ ವಿಭಜನೆಯನ್ನು ಹೊಂದವೆ. ಇದು ಸಹಕಾರ ಸಹಭಾಗಿತ್ವ. ಇನ್ನು ಸ್ಥಾನ ಮತ್ತು ಅಡುಗೆ ಮನೆ ಲಕ್ಷಣ, ಇದು ಒಂದು ಅವಿಭಕ್ತ ಕುಟುಂಬದ ಲಕ್ಷಣ. ಅವಿಭಕ್ತ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಕಾರಣಗಳಿಗೆ, ವೃತ್ತಿ, ದುಡಿಮೆ, ಶಿಕ್ಷಣ ಮತ್ತು ಇತರೆ ಕಾರಣಗಳಿಂದ ಪ್ರತ್ಯೇಕ ಸ್ಥಳಗಳಲ್ಲಿ ಮನೆ ಮಾಡಿ ವಾಸ ಮಾಡ್ತಾ ಇದ್ರೂ ಸಹ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲಿ, ಹಬ್ಬಗಳಲ್ಲಿ ಎಲ್ಲರೂ ಕೂಡ ಮೂಲ ಕುಟುಂಬದೊಂದಿಗೆ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತಿರ್ತವೆ. ಅದನ್ನು ನಾವೀಗ ಕಾಣ್ತಿರ್ತೀವಿ. ಅಲ್ಲದೆ ಅವಿಭಕ್ತ ಕುಟುಂಬದ ಸದಸ್ಯರು ಎಲ್ಲರೂ ಒಂದೇ ಅಡುಗೆ ಮನೆಯನ್ನು ಯೂಸ್ ಮಾಡ್ತಾ ಇರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ. ಇದು ಕೂಡ ಅವಿಭಕ್ತ ಕುಟುಂಬದ ಲಕ್ಷಣ. ಇನ್ನು ಸ್ವಯಂಪೂರ್ಣ ಘಟಕ. ಅವಿಭಕ್ತ ಕುಟುಂಬ ಸ್ವಯಂಪೂರ್ಣ ಘಟಕ ಅಂತ ಕಂಡುಬರುತ್ತೆ. ತನ್ನ ಕುಟುಂಬದ ಸದಸ್ಯರಿಗೆ ಬೇಕಾಗುವಂತಹ ಬಹುಪಾಲು ಅಗತ್ಯತೆಗಳನ್ನು ಇದು ಒದಗಿಸ್ಕೊಡುತ್ತೆ. ಇನ್ನು ಅಧಿಕಾರ ಸಂರಚನೆ. ಅವಿಭಕ್ತ ಕುಟುಂಬದ ಹಿರಿಯ ಸದಸ್ಯರು ರಚನೆಯ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇವರಿಗೆ ಕುಟುಂಬದ ಪ್ರಮುಖ ವಿಷಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಇರುತ್ತೆ. ಅಧಿಕಾರದ ಹಸ್ತಾಂತರ ಕೂಡ ಸಾಂಪ್ರದಾಯಿಕವಾಗಿ ಮನೆಯ ಹಿರಿತನದ ಆಧಾರದ ಮೇಲೆ ಹಸ್ತಾಂತರ ಆಗುತ್ತೆ. ಅಂದರೆ ಮನೆಯ ದೊಡ್ಡ ಮಗನಿಗೆ ಅಧಿಕಾರವನ್ನು ವರ್ಗಾವಣೆ ಮಾಡಲಾಗುತ್ತೆ. ಇದು ಅವಿಭಕ್ತ ಕುಟುಂಬದ ಲಕ್ಷಣಗಳು. ಇನ್ನು ವಿಸ್ತೃತ ಕುಟುಂಬ.
ವಿಸ್ತೃತ ಕುಟುಂಬ ಅಂದರೆ 3ಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಹೊಂದಿದಂತಹ ಕುಟುಂಬ. ಇದು ಕೂಡ ಮೋಸ್ಟ್ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಹೊಂದಿರ್ತವೆ. ಇವೆಲ್ಲ ಪ್ರಕಾರಗಳು ಕುಟುಂಬ ರಚನೆ, ವಾಸಿಸುವ ಪೀಳಿಗೆಯ ಸಂಖ್ಯೆಯ ಆಧಾರದ ಮೇಲೆ ಕೇಂದ್ರ ಕುಟುಂಬ, ಅವಿಭಕ್ತ ಕುಟುಂಬ, ವಿಸ್ತೃತ ಕುಟುಂಬ ಅಂತ ವರ್ಗೀಕರಣ ಮಾಡ್ತಾರೆ. ಅಧಿಕಾರ ಕೇಂದ್ರತೆಯ ಆಧಾರದ ಮೇಲೆ ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ ಅಂತ ವರ್ಗೀಕರಣ ಮಾಡ್ತಾರೆ. ಸಂಗಾತಿಗಳ ಸ್ಥಾನದ ಆಧಾರದ ಮೇಲೆ ಮಾತೃನೆಲೆ ಕುಟುಂಬ ಮತ್ತು ಪಿತೃನೆಲೆ ಕುಟುಂಬ ಅಂತ ಕುಟುಂಬವನ್ನು ವರ್ಗೀಕರಣ ಮಾಡ್ತಾರೆ. ರಕ್ತ ಸಂಬಂಧವನ್ನು ಆಧರಿಸಿದ ಕುಟುಂಬವೂ ಕೂಡ ಇರ್ತವೆ ಮತ್ತು ವಿವಾಹ ಪದ್ಧತಿಯ ಆಧಾರದ ಮೇಲೆ ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ, ಬಹುಪತಿತ್ವ ಕುಟುಂಬ ಅಂತ ಕುಟುಂಬವನ್ನು ವರ್ಗೀಕರಣ ಮಾಡ್ತಾರೆ. ಇವೆಲ್ಲವುಗಳು ಕುಟುಂಬದ ಪ್ರಕಾರಗಳು. ಈ ಪಾಠದಿಂದ ನಾವು ಕುಟುಂಬ ಅಂದರೆ ಏನು, ಕುಟುಂಬ ಅನ್ನುವಂತಹ ಪದ, ಈ ಫ್ಯಾಮಿಲಿ ಅನ್ನುವಂತಹ ಪದ ಯಾವ ಭಾಷೆಯ ಪದದಿಂದ ಬಂದದ್ದು ಅಂತ ಕಲಿತ್ವಿ. ಹಲವಾರು ಕುಟುಂಬದ ಲಕ್ಷಣಗಳನ್ನು ಕಲಿತ್ವಿ. ಇದರಿಂದ ನಾವು ಕುಟುಂಬದ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಕುಟುಂಬದ ಪ್ರಕಾರಗಳನ್ನು ಬೇರೆ ಬೇರೆ ವಿಷಯಗಳ ಆಧಾರದ ಮೇಲೆ ಹೇಗೆ ವರ್ಗೀಕರಣ ಮಾಡ್ತಾರೆ ಈ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.